ಮತ್ತು ಇಬ್ಬರು ಗಣ್ಯರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಅಣಿಗೇರಿ ಸರ್, ನೀವು ಆಗಲೇ ಮಾತಾಡ್ತಾ ಇದ್ರಿ, ಏನೋ ಹೇಳೋದಕ್ಕೆ ಬಯಸ್ತಾ ಇದ್ರಿ, ಪ್ಲೀಸ್ ಸರ್. ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತದಲ್ಲಿ ನೋಡಿರ್ತಕ್ಕಂಥದ್ದು ಭ್ರಷ್ಟಾಚಾರಗಳಲ್ಲಿ ಏನು ಅಸಾಧ್ಯತೆಗಳು ಇರ್ತಾವಲ್ಲ ಅವುಗಳನ್ನ ಸಾಧ್ಯ ಮಾಡಿ ತೋರಿಸತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಹಿರಿಮೆ. ಉದಾಹರಣೆಗೆ ಈಗ ನೋಡಿ, ವಾಲ್ಮೀಕಿ ಹಗರಣದಲ್ಲಿ ವೈಟ್ ಮುಖಾಂತರ ದುಡ್ಡು ತಗೊಂಡು ಭ್ರಷ್ಟಾಚಾರ ಮಾಡಿ ಎಲೆಕ್ಷನ್ ಬಳಸಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ಮರೆಮಾಚಲಿಕ್ಕೆ ಈಗ ನಾವು ಬಂದಾಗಿಂದ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷ ಏನಂದ್ರೆ ಇರೋದು 3 ರಾಜ್ಯದಲ್ಲಿ ದೇಶದಲ್ಲಿ ಒನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ಭಾರತವನ್ನ ಆವರಿಸಿತ್ತು. ಏನು ಇವತ್ತೇನ್ ಛತ್ತೀಸ್ಗಢ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಏನಿದೆಯಲ್ಲ, ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ATM ಆಗಿ ಕೆಲಸ ಮಾಡ್ತಿದೆ ಅನ್ನತಕ್ಕಂಥದ್ದು ನಾವು ಪದೇ ಪದೇ ಆಪಾದನೆ ಮಾಡ್ತೀವಿ. ಆಪಾದನೆ ಆಯ್ತು. ಈಗ ನಿಮ್ಗೆ ನೇರ ಸವಾಲನ್ನ, ನೇರ ರಣವೀಳ್ಯವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಯ್ತು, ನೀವು ಆಪಾದನೆ ಮಾಡಿದ್ದೀರಿ, ಪ್ರೂವ್ ಮಾಡಿದ್ದೆ ಹೌದಾ? ರಾಜಕೀಯ ನಿವೃತ್ತಿ. ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರಿ, ಮತ್ತೊಂದು ಮಗದೊಂದು ಮಾಡಿದ್ರಿ. ಇದನ್ನು ಪ್ರೂವ್ ಮಾಡ್ಬಿಟ್ರೆ ನಾನೇ ಇಳಿದು ಹೋಗ್ಬಿಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಇಳಿಸ್ಬಿಡಿ ಅಲ್ಲ, ಪ್ರೂವ್ ಮಾಡ್ಬಿಡಿ ಅಲ್ಲ. ನಾ ಬರ್ತೀನಿ. ರಣವೀಳ್ಯ ಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಆತ್ಮಸಾಕ್ಷಿ ಅವ್ರು ಕೇಳ್ಕೋಬೇಕಾಗತ್ತೆ. ಇದೇ ತರ ನಮಗೆ ವಾಲ್ಮೀಕಿ ಹಗರಣದಲ್ಲಿ ಮಾತಾಡಿದ್ರು, ತಾವೇ ಸದನದಲ್ಲಿ ಒಪ್ಪಿಕೊಂಡ್ರು. ಇದೇ ತರ ಮೂಢ ಹಗರಣದಲ್ಲಿ ಮಾತಾಡಿದ್ರು, ತಾವೇ ಸೈಟ್ಗಳನ್ನು ವಾಪಸ್ ಕೊಟ್ರು. ಅವಾಗ ಎಲ್ಲಿತ್ತು ರಣವೀಳ್ಯ? ಇವರಿಗೆ ಕೊಟ್ಟಿದ್ರಲ್ಲ, ಎಷ್ಟು ಸಾರಿ ಪ್ರೂವ್ ಮಾಡೋದು. ಜೊತೆಗೆ ನಾವು ಬಂದ ತಕ್ಷಣ ನಿಮಗೆ ಹೇಳಿದ್ವಿ, ತೆಲಂಗಾಣ ಎಲೆಕ್ಷನ್ ಸ್ಟಾರ್ಟ್ ಆಯ್ತು, ಕರ್ನಾಟಕ ರಾಜ್ಯದಲ್ಲಿ ಭಯಂಕರ ಬರ ಇತ್ತು. ಈ ರಾಜ್ಯದ ತೆರಿಗೆ ಹಣವನ್ನ ತೆಲಂಗಾಣದಲ್ಲಿ ಫ್ಲೆಕ್ಸ್ ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ಉಪಯೋಗ ಮಾಡಿರ್ತಕ್ಕಂಥ ನಮ್ಮ ಕಣ್ಮುಂದೆ ಇದೆ, ಹೇಳಿದೀವಲ್ವಾ. ಇವತ್ತು ಏನು ವಯನಾಡ್ನಲ್ಲಿ ಚುನಾವಣೆ ನಡೀತಾ ಇದೆ, ವಯನಾಡ್ನಲ್ಲಿ ಸಿದ್ದರಾಮಯ್ಯನವರು ಆಮೇಲೆ DK ಶಿವಕುಮಾರ್ ಅವರು ಇರ್ತಕ್ಕಂಥ ಭಾವಚಿತ್ರಗಳು ಇರ್ತಕ್ಕಂಥ ಫುಡ್ ಕಿಟ್ಸ್ ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸೊ ಆದ್ರಿಂದ ನಾವು ಇದೇ ವಿಚಾರಗಳ ಮೊನ್ನೆ ಹರಿಯಾಣ ಎಲೆಕ್ಷನ್ ಅಲ್ಲಿ ಕೂಡ ಮಾತಾಡಿದ್ವಿ. ನಾವು ಹರಿಯಾಣ ಎಲೆಕ್ಷನ್ ಅಲ್ಲಿ ಇವರು ಏನೋ ಒಂದು 5 MP ಸೀಟ್ ಗೆದ್ದ ತಕ್ಷಣ ಈ ರಾಜ್ಯ ಗೆದ್ಬಿಟ್ವಿ, ನಾವು ಅಲ್ಲಿ ಸರ್ಕಾರ ರಚಿಸ್ತೇವೆ ಅನ್ನೋ ಭ್ರಮೆಯಲ್ಲಿ ಇದ್ರು. ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ, ಇವರ ಆಡಳಿತ ವೈಫಲ್ಯಗಳನ್ನ, ಇವರ ಅಟ್ಟರ್ ಫೇಲ್ಯೂರ್ ಸರ್ಕಾರವನ್ನ ದೇಶ ಗಮನಿಸ್ತಾ ಇದೆ. ಆದ್ರಿಂದ ಇವ್ರಿಗೆ ಹರಿಯಾಣದಲ್ಲಿ ಮನೆಗೂಡಿಸಿದ್ರು, ಇವರಿಗೆ ಅಲ್ಲಿ ಬಹುಮತ ಕೊಡ್ಲಿಲ್ಲ. ನಿಮ್ಗೆ ಗೊತ್ತಿದೆ, ಜಿಲೇಬಿ ಹಂಚ್ತಾ ಇದ್ರು ಇವರು ಇನ್ ಅಡ್ವಾನ್ಸ್. ಬಟ್ ಏನ್ ಮಾಡಿದ್ರು ಅಲ್ಲಿ ಜನತೆ? ಈ ಕಾಂಗ್ರೆಸ್ ಸರ್ಕಾರದ ಒಂದು ಪೊಳ್ಳು ಗ್ಯಾರಂಟಿಗಳನ್ನ ಅವನ್ನ ಘೋಷಣೆ ಮಾಡಿ ನಿಭಾಯಿಸುವ ನಿಟ್ಟಿನಲ್ಲಿ ಇವ್ರು ಆಗಿರ್ತಕ್ಕಂಥ ಫೇಲ್ಯೂರ್ ಅನ್ನ ಇವರು ATM ಸರ್ಕಾರದ ರೀತಿ ಹೈಕಮಾಂಡ್ ನಡ್ಕೊಳ್ತಿರ್ತಕ್ಕಂಥದನ್ನ ದೇಶ ಗಮನಿಸ್ತಾ ಇದೆ. ಆದ್ರಿಂದ ಇವರು ಹೈಕಮಾಂಡ್ ಮೆಚ್ಚಿಸ್ಲಿಕ್ಕೋಸ್ಕರ ತಾ ಮುಂದು ಅಂತೇಳಿ ಭ್ರಷ್ಟಾಚಾರ ಮಾಡೋದು, ದುಡ್ಡು ಕೊಳ್ಳೆ ಹೊಡೆಯೋದು ಮತ್ತು ಅವರಿಗೆ ಮುಟ್ಸೋದು. ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದಾವಲ್ಲ, ಇಷ್ಟೊಂದು ಪ್ರೂವ್ಗಳಾಗಿದಾವಲ್ಲ, ಅವರೇ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಆಯ್ತು, ನರೇಂದ್ರ ಮೋದಿ ಮಹಾರಾಷ್ಟ್ರದ ಚುನಾವಣಾ ಅಖಾಡದಲ್ಲಿ 700 ಕೋಟಿ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಪ್ರಧಾನಿ ಮೋದಿ. ಪಕ್ಕದ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲೂ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ. ಎಲ್ಲೂ ಒಬ್ಬ ನಾಯಕನು 700 ಕೋಟಿ ಬಗ್ಗೆ ಮಾತೇ ಆಡಿಲ್ಲ. ಒಬ್ಬ ನಾಯಕನು ಅಬಕಾರಿ ಹಗರಣದ ಬಗ್ಗೆ ಮಾತೇ ಆಡಿಲ್ಲ. ಅಂತ 700 ಕೋಟಿ ಹಗರಣವನ್ನ ರಾಜ್ಯದ ಬಿಜೆಪಿ ಅವ್ರಿಗೆ ಯಾಕೆ ಬಳಕೆ ಮಾಡ್ಕೊಳಕ್ ಬರ್ತಾ ಇಲ್ಲ? ತಪ್ಪು ಹಂಗ ನೋಡಿ, ಯಾಕೆ ಮಾತಾಡಿಲ್ಲ? ನಾವು 3 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೀವಿ. ಇವತ್ತು ನೀವು ತಾವು ಮಾಧ್ಯಮದವರಿದ್ದೀರಾ, ಸರ್ವೆ ಮಾಡಿದ್ದೀರಾ, ಪಲ್ಸ್ ಕಂಡು ಹಿಡಿದಿದ್ದೀರಾ. 2ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 2ರಲ್ಲಿ ಒಂದು JDS, ಒಂದು ಕಾಂಗ್ರೆಸ್ಗೆ ಇತ್ತು, ಒಂದು ಬಿಜೆಪಿಗೆ ಇತ್ತಲ್ಲ. ಇವತ್ತು 3ರಲ್ಲಿ ಕೂಡ NDA ಮಿತ್ರ ಪಕ್ಷಗಳು ಗೆಲ್ತಾ ಇದ್ದಾವೆ. ಈ ಹಗರಣಗಳನ್ನ ನಾವು ಮಾತಾಡ್ತಾ ಇದ್ದಾವೆ, ವಕ್ಫ್ ಇಶ್ಯೂಗಳನ್ನು ಮಾತಾಡ್ತಾ ಇದ್ದೇವೆ. ನಾವು ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರಕ್ಕೆ ಇದೆಲ್ಲ ನಮ್ಮ ನಾಯಕರು ಇದನ್ನ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಿರ್ತಕ್ಕಂಥದ್ದು. ಸೊ ಏನು ಇವ್ರು ಅಸೋಸಿಯೇಷನ್ ಏನು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಮುಖ್ಯಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಓಕೆ, ಇದನ್ನ RTI ನಾವು ತಗೊಂಡಿದೀವಿ. ಒಬ್ಬ RTI ಕಾರ್ಯದರ್ಶಿ ಕೂಡ ರಾಜ್ಯಪಾಲರಿಗೆ ಅಪ್ರೋಚ್ ಮಾಡಿದ್ದಾರೆ. ಅವರೇ ಖುದ್ದಾಗಿ ಹೇಳ್ತಾ ಇದ್ರಲ್ಲ, ರೀಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಸೋಸಿಯೇಷನ್ ದವರು. ಏನಂದ್ರೆ 1 ವಾರದಲ್ಲಿ 18 ಕೋಟಿ ಕಲೆಕ್ಷನ್ ಮಾಡಿಕೊಟ್ಟಿದ್ವಿ ನಾವು. ಸ್ವಾಮಿ, 1 ವಾರದಲ್ಲಿ 18 ಕೋಟಿ ಲಂಚ, ಭ್ರಷ್ಟಾಚಾರ ಯಾಕೆ ಕೊಡ್ಬೇಕು ಇವ್ರಿಗೆ? 50 ಸಾವಿರ ಕೋಟಿ ಏನು ತೆರಿಗೆ ಹಣ ಅಬಕಾರಿಯಿಂದ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆ. ಅದರಿಂದನೇ ಮೇಜರ್ ಸಿಂಹಪಾಲು ತೆರಿಗೆ ಹಣ ಕಲೆಕ್ಷನ್ ಆಗಿರ್ತಕ್ಕಂಥದ್ದು. ಆ ಉದ್ಯಮದಿಂದ ನೀವು ಅಲ್ಲಿ ಭ್ರಷ್ಟಾಚಾರ ತೊಡಗಿಸ್ಕೊಂತೀರಿ. ಯಾವುದಕ್ಕೆ? ಯಾರ ಉದ್ಧಾರಕ್ಕೆ ಅಂದ್ರೆ ಕಾಂಗ್ರೆಸ್ ಉದ್ಧಾರಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಉದ್ಧಾರಕ್ಕೆ, ಭ್ರಷ್ಟಾಚಾರ ಮುಖಾಂತರ ಚುನಾವಣೆಗಳು ಮಾಡ್ಲಿಕ್ಕೆ, ಸುಳ್ಳು ಹೇಳಿ ಚುನಾವಣೆ ಮಾಡ್ಲಿಕ್ಕೆ ಯಾವ ರಣವೇಳೆ ಕೊಡ್ತಾ ಇದ್ರಿ ನೀವು? ಆಲ್ರೆಡಿ ಮುಖಭಂಗ ಆಗಿದೆ, ಇಳಿಸ್ಬೇಕಂತ ನಾವು ಹೊರಟಿಲ್ಲ ಸ್ವಾಮಿ ನಿಮ್ಮನ್ನ. ನಿಮ್ಮ ಅಸಮರ್ಥತೆ, ನಿಮ್ಮ ಸರ್ಕಾರದ ಒಂದು ಸೋಲುಗಳು, ಸವಾಲನ್ನು ಎದುರಿಸುವ ನಿಟ್ಟಿನಲ್ಲಿ ನೀವು ಅನುಭವಿಸಿರ್ತಕ್ಕಂಥ ಸೋಲುಗಳು, ಈ ರಾಜ್ಯದಲ್ಲಿ ಆಡಳಿತ ಶೂನ್ಯ ಸರ್ಕಾರ ಇದೆ ಅನ್ನತಕ್ಕಂಥದ್ದು ನಿಮ್ಮ ಪಕ್ಷದವರಿಗೆ ಗೊತ್ತಾಗಿದೆ, ನಿಮ್ಮ ಶಾಸಕರಿಗೆ ಗೊತ್ತಾಗಿದೆ, ನಿಮ್ಮ ಮಂತ್ರಿಗಳಿಗೆ ಗೊತ್ತಾಗಿದೆ. ಅವರೇ ನಿಮ್ಮನ್ನ ಪಿತೂರಿ ಮಾಡಿ ಇಳಿಸ್ತಾ ಇದ್ದಾರೆ. ಮೇಲಿಂದ ಮೇಲೆ ತಾವು ಕೆಡ್ಡಾಕ್ ಬೀಳ್ತಾ ಇದ್ರ.
ಮೇಲಿನ ಮೇಲೆ ತಾವು ತಮ್ಮ ಒಂದು ಸ್ಥಿಮಿತವನ್ನು ಕಳ್ಕೊಂತ ಇದ್ದಾರೆ ಸಿದ್ದರಾಮಯ್ಯನವರೇ. ರಣವೀಳ್ಳೆ ಅಂತೆ, ಯಾವ ರಣವೀಳ್ಳೆ? ರಣವೀಳ್ಳೆ ನಿಮ್ಗೆ ಆಲ್ರೆಡಿ ಕೊಟ್ಟಾಗಿದೆ, ನೀವು ಸೋತಾಗಿದೆ. ಇದು ರಣಹೇಡಿ ವೀಳ್ಳೆ ಕೊಡ್ತಾ ಇದ್ದಾರೆ ನೀವು. ಮಾತಾಡ್ಸ್ಬೇಕು. ಇದು ರಾಜ್ಯದ ಜನತೆ, ದೇಶದ ಜನತೆ ಗಮನಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ನಿಮಗೆ ಬುದ್ಧಿ ಕಲಿಸ್ತಾರೆ, ಪದೇ ಪದೇ PM ಕೇರ್ ಅಂತೆ, ತೆರಿಗೆ ಅಂತೆ, ಪೆಟ್ರೋಲ್ ಅಂತೆ. ಅಲ್ರಿ ಅದೆಲ್ಲ ಆಗೋಗಿದೆ. ನೀವೆಲ್ಲ ಹೇಳಿ ಎಲೆಕ್ಷನ್ ಸುಳ್ಳು ಹೇಳಿ ಮಾಡಿ ಸೋತೋಗಿದ್ರೆ ಈಗ. ಸತ್ಯಗಳನ್ನ ಮಾತಾಡ್ರಿ. ಯಾಕೆ ಹಗರಣ ಮಾಡ್ತಾ ಇದ್ರ? ಏನು ಆಡಳಿತ ಕೊಡ್ತಾ ಇದ್ರ ನೀವು? ರಾಜ್ಯದ ಜನತೆಗೆ ಏನ್ ಕೊಡ, ಅದನ್ನ ದೇಶ ನೋಡ್ತಾ ಇದೆ ಅಲ್ರಿ. ಹರಿಯಾಣದಲ್ಲಿ ಬುದ್ಧಿ ಕಲಿಸಿಲ್ವಾ? ಈಗಲಾದ್ರೂ ಸತ್ಯ ಮಾತಾಡಿ. ಸರ ಯಾರು ಭ್ರಷ್ಟಾಚಾರದ ಮೇಲೆ ಆರೋಪ ಬರುತ್ತಲ್ಲ ಅವರು ರಾಜೀನಾಮೆ ಕೊಡ್ಬೇಕು. 700 ಕೋಟಿ ಅಂತ ಹೇಳ್ತಾ ಇದ್ದೀರಿ ನೀವು, 700 ಕೋಟಿ ಅಂತ ಹೇಳ್ತಾ ಇದ್ದೀರಿ. ರಾಜಕೀಯ ನಾಯಕರುಗಳ ಮಾತುಗಳು ಎಲ್ಲಿವರೆಗೆ ಅಂತಂದ್ರೆ ಅದು ಒಂದು ವೇಳೆ 699 ಕೋಟಿ ಅಂತ ಪ್ರೂವ್ ಆದ್ರೂ ಕೂಡ ನಾನು ಹೇಳಿದ್ದು 700 ಕೋಟಿ ಪ್ರೂವ್ ಮಾಡಿ ಅಂತ ಹೇಳಿದ್ದು, ಇದಕ್ಕೆ ರಾಜಕೀಯ ನಿವೃತ್ತಿ ತಗೊಳ್ಳಲ್ಲ ನಾನು ಅಂತ ಹೇಳುವ ಮಟ್ಟದವರೆಗಿನ ರಾಜಕಾರಣವನ್ನು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ. ಅರ್ಥ ಆಯ್ತಲ್ಲ, ಅಲ್ಲಿಗೆ ಹಗರಣ ಇದೆ ಅನ್ನಂಗೆ ಅರ್ಥ ಆಯ್ತಲ್ಲ. ನಾನು ಹೇಳ್ತಾ ಇರೋದು, ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಪ್ಲೀಸ್ ಅಣ್ಣಿಗೇರಿ ಸರ್, ಇಂಥ ಸಂದರ್ಭದಲ್ಲಿ ನೀವು ಇದನ್ನ ಸವಾಲು ಮಗದೊಂದು ವೈ ಕಾಂಟ್ ಇಟ್ ಬಿ ಅಗೈನ್ ಒಂದು ಚುನಾವಣಾ ಪಾಲಿಟಿಕ್ಸ್? ನಾವಿಲ್ಲಿ ರಾಜ್ಯದ 3 ಕ್ಷೇತ್ರಗಳನ್ನು ಗೆಲ್ಲಬೇಕು, ಈಗ ಹಾಕ್ಬಿಡೋಣ, ನಾಡಿ ಚುನಾವಣೆ ಮುಗಿದು ಬಿಡುತ್ತೆ ಮತ್ತೆ ನೋಡೋಣ ಅನ್ನುವ ಟ್ಯಾಕ್ಟಿಕ್ಸ್ ಯಾಕಲ್ಲ ಅಂತ ನಾನು ಹೇಳ್ಬೇಕು. ಕ್ಷಮೆ ಇರಲಿ ಸರ್, ಕ್ಷಮೆ ಇರಲಿ. ಇದನ್ನ ಈ ಹಗರಣದ ಬಗ್ಗೆ ಮಾತಾಡ್ತಿದ್ದಕ್ಕೆ ನಾವಲ್ಲ. ಬಿಜೆಪಿ ಪಕ್ಷ ಅನ್ನೋದೇ ಛಿದ್ರ ಆಗೋಯ್ತು. ಬಿಜೆಪಿ ಪಕ್ಷನೇ ಛಿದ್ರ ಆಗೋಯ್ತು ಅವಾಗ. ಇನ್ನ ಬಿಜೆಪಿಯವರು ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಸರ್ SIT ಇದು ವಾಲ್ಮೀಕಿ ಬಂದಾಗ ನಾವು ಇಮಿಡಿಯೇಟ್ಲಿ SIT ಫಾರ್ಮ್ ಮಾಡಿದ್ವಿ. ಇವರು EDನಲ್ಲಿ ತರಿಸಿ ಈ ಚುನಾವಣಾ ಪ್ರಪೋಗಂಡಗಳನ್ನ ಶುರು ಮಾಡ್ಕೊಂಡ್ರು. ಕೊನೆಗೆ ಅವ್ರು ಬಂಧನ ಮಾಡಿದ್ರು. ಆದ್ರೆ ಘನವತ್ತ ನ್ಯಾಯಾಲಯ ಇವತ್ತು ಅವರಿಗೆ ಜಾಮೀನು ಕೊಡುವ ಮೂಲಕ ನಾಗೇಂದ್ರ ಅವರು ಹೊರಗಡೆ ಬಂದಿದ್ದಾರೆ. ಒಂದು ಇನ್ನೊಂದು ವಿಚಾರದಲ್ಲಿ ಹೇಳಿ ಆಕ್ಚುಲಿ ಆ ಮೂಡೋದು ಸೈಟ್ ಗಳಿದ್ದು ಪಾರ್ವತಮ್ಮನವರ ಹೆಸರಲ್ಲಿ. ಸಿದ್ದರಾಮಯ್ಯನವರಾಗಿದ್ರೆ ಯಾವುದೇ ಕಾರಣಕ್ಕೂ ಆ ಸೈಟ್ ಗಳನ್ನ ಬಿಟ್ಕೊಡ್ತಾ ಇರ್ಲಿಲ್ಲ, ಹೋರಾಟ ಮಾಡೋರು. ಆದ್ರೆ ಅವರ ಧರ್ಮಪತ್ನಿ ನನ್ನಿಂದಾಗಿ ನನ್ನ ಪತಿಗೆ ಮುಚ್ಚುಗರ ಆಗ್ಬಾರ್ದು ಅಂತ ಹೇಳಿ ಅವರು ಸೈಟ್ ನ ವಾಪಸ್ ಕೊಟ್ಟು, ಅದೇ ಸೈಟ್ ಅನ್ನ ಇವರು ಹೇಳಿದ ತಕ್ಷಣ ವಾಪಸ್ ಕೊಟ್ಬಿಟ್ಟಿದ್ರೆ ಇವತ್ತು ನೀವು ಲೋಕಾಯುಕ್ತದಲ್ಲಿ ಕೇಸು ಆಗ್ತಿರ್ಲಿಲ್ಲ, ಮತ್ತೊಂದು ಆಗ್ತಿರ್ಲಿಲ್ಲ. 65 ನ್ಯಾಯಾಂಗ ವ್ಯವಸ್ಥೆ ನಂಬಿಕೆ ಇದೆ, ನಾವು ಗೆಲ್ತೀವಿ ಅನ್ನುವಂತ ಅಚಲವಾದಂತ ವಿಶ್ವಾಸ ಇದೆ. ಆಮೇಲೆ ಇವ್ರು ಇನ್ನೊಂದು ಹೇಳಿದ್ರು, ಏನ್ರಿ ಬಿಡ್ಲಿ PM ಕೇರ್, ಈ ದೇಶದ ಕಷ್ಟಪಟ್ಟ ಬೆವರು ಸುರಿಸಿರ್ತಕ್ಕಂಥ ಹಣ ಸ್ವಾಮಿ ಅದು ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಇವತ್ತಿನ ತನಕ ತನಿಖೆ ಆಗಿಲ್ಲ. ಯಾಕೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮೋದಿ ಅವರು ಕಿಮ್ಮತ್ ಕೊಡುದಿಲ್ವಾ? ಒಂದು ಇವತ್ತು ಎಲೆಕ್ಟ್ರೋ ಬಾಂಡ್ ಅಂತ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಕೋರ್ಟ್ ಆದೇಶ, ನಿರ್ಮಲಾ ಸೀತಾರಾಮನ್ A1 ಆರೋಪಿ, ED A2 ಆರೋಪಿ, ನಡ್ಡಾ A3 ಆರೋಪಿ, ವಿಜಯೇಂದ್ರ A4 ಆರೋಪಿ, ನಳಿನ್ ಕುಮಾರ್ ಕಟೀಲ್ A5 ಆರೋಪಿ. ಈಗ ನೋಡ್ಲಿ ಇವಾಗ FIR ಆಗಿದೆ ಕರ್ನಾಟಕದಿಂದ. ಚುನಾವಣಾ ಬಾಂಡ್ ನೀವು ದುಡ್ಡು ತಗೊಂಡಿದ್ದೀರಿ ಸರ್. ಅವ್ರು 6,000 ತಗೊಂಡಿದ್ರೆ ನೀವು 1,200 ಕೋಟಿ ತಗೊಂಡಿದ್ದೀರಿ. ಅವ್ರದ್ದು 6,500 ಕೋಟಿ, ನಿಮ್ದು 1,200 ಕೋಟಿ ಇದೆ ಸರ್. ಇಟ್ ಇಸ್ ನಾಟ್ ಯಾವ್ಯಾವ ಕಂಪ್ನಿಗಳಿಂದ ಬಂದಿದೆ ಸರ್? ಇದು ಏನೋ ಬೆಟ್ಟಿಂಗ್ ದಂಧೆ ಮಾಡುವಂತ ಗೇಮಿಂಗ್ ಕಂಪ್ನಿಗಳಿಂದ ಇವರು ಚಂದ ಇಟ್ಟಿದ್ದಾರೆ. ಇವತ್ತು ಅದೇ ಬೆಟ್ಟಿಂಗ್ ದಂಧೆಯಿಂದ ಸಾವಿರಾರು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಇವ್ರೇನ್ ಪಬ್ಜಿಂಗ್ ನಿಲ್ಲಿಸ್ತೀವಿ ಅಂತಂದ್ರಲ್ಲ, ಇವತ್ತು ಈ ರೀತಿ ಆಪ್ಗಳನ್ನ ಬಿಟ್ಟು ಯುವ ಸಮೂಹಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅವ್ರ ಕೈಲಿ ಬೆಟ್ಟಿಂಗ್ ದಂಧೆ ಮಾಡಿಸ್ತಾ ಇದ್ದಾರೆ. ಅಂತ ಕಂಪ್ನಿಯಿಂದ ಇವರು ಹಣ ಎತ್ತಿದ್ದಾರೆ. ಸೊ ಮತ್ತೆ ಇನ್ನೊಂದು ಸರ್, ಈ ಚುನಾವಣೆಗಳಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಹೇಳಿದಾಗೆ ನೀವು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ವಂಚನೆನ ಆಯ್ತು ಸರ್. ಮೊನ್ನೆ ಯಾರು ತೆಲಂಗಾಣ ಮುಖ್ಯಮಂತ್ರಿಗಳು, ಕರ್ನಾಟಕದ KPCC ಅಧ್ಯಕ್ಷರು, ಹಿಮಾಚಲದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರ ನಕಲಿ ಮುಖವನ್ನ ಮುಂಬೈಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ನಮ್ಮ ನೈಜ ಗ್ಯಾರಂಟಿಗಳನ್ನ ಅನಾವರಣ ಮಾಡಿ ಬಂದಿದ್ದಾರೆ. ಇವತ್ತು ಹೋಗಿ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಬಗ್ಗೆ ಮಾತಾಡಲ್ಲ. ಇವತ್ತು ಸಿದ್ದರಾಮಯ್ಯನವರು ಸವಾಲಾಕಿದ್ದಾರೆ. ಅಷ್ಟು ಸುಲಭವಾದಂತ ಸವಾಲಲ್ಲ. ಎಸ್, ನಾನು ರಾಜಕೀಯ ನಿವೃತ್ತಿ ಹೊಂತೀನಿ, ಆದ್ರೆ ನೀವು ಪ್ರೂವ್ ಮಾಡಿಲ್ಲ ಅಂದ್ರೆ ನರೇಂದ್ರ ಮೋದಿ ಅವರೇ ನೀವು ರಾಜಕೀಯ ನಿವೃತ್ತಿ ಹೊಂತೀರಾ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಘನವತ್ತ ನರೇಂದ್ರ ಮೋದಿ ಅವರು ನೋಡ್ಬೇಕು ಸರ್. ಅಣಿಗೇರಿ ಸರ್, ಈಗ ಅವ್ರದಂತೂ ನೇರ ಡೈರೆಕ್ಟ್ ಇದೆ. ಹೌದು, ನಾವು ಪ್ರೂವ್ ಆಯ್ತು ಅಂತಂದ್ರೆ ನಾವು ಇಳಿತೀವಿ, ಪ್ರೂವ್ ಆಗಿಲ್ಲ ಅಂತಂದ್ರೆ ನೀವು ಇಳಿತೀರಾ. ಪ್ರಧಾನಿ ಮೋದಿ ಅವರು ಕೆಳಗಿಳಿದು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತಾರಾ? ಎಸ್ ಆರ್ ನೋ? ನನ್ನ 30 ಸೆಕೆಂಡ್ಸ್ ಇದೆ, ಪ್ಲೀಸ್ ಲಾಸ್ಟ್ ರಿಯಾಕ್ಷನ್. ನೋಡಿ, ಈ ಪ್ರೂವ್ ಮಾಡೋ ಟ್ಯಾಕ್ಟಿಕ್ಸ್ ಅಥವಾ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇವತ್ತು ಮಾತಾಡ್ತಿರ್ಕಂತ ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ, ವಾಲ್ಮೀಕಿ ಸ್ಕ್ಯಾಮ್ ಬಗ್ಗೆ, ಮೂಡಾ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡ್ತಿದ್ರೆ ಇವರು ಒನ್ಸ್ ಅಗೇನ್ PM ಕೇರ್ ಹಿಂದೂ ಇತ್ತು, ಇವತ್ತಿರುತ್ತೆ, ನಾನು ಪೊಲಿಟಿಕಲಿ ನನ್ನ ಕ್ವಶನ್ ಪೊಲಿಟಿಕಲಿ ನನ್ನ ಕ್ವಶನ್ ಅವ್ರು ಕೊಟ್ಟಿರುವ ಏನೋ ಸವಾಲನ್ನ ಬಿಜೆಪಿ ಸ್ವೀಕಾರ ಇದೆಯಲ್ಲ. ರಣವೀಳ್ಳೆ ಅಲ್ಲ ಇದು, ರಣಹೇಡಿ ವೀಳ್ಳೆ ಇದು. ಯಾಕಂದ್ರೆ ಬೇಡ, ಸವಾಲನ್ನ ಬಿಜೆಪಿ ಸ್ವೀಕಾರ ಮಾಡುತ್ತಾ?
ನಾನು ಹೇಳ್ತಾ ಇದ್ದೀನಿ ಸರ್. ಪ್ಲೀಸ್ 30 seconds ರಣಹೇಳಿ ಅಲ್ಲ, ರಣಹೇಡಿ ವೀಳ್ಯ ಇದು. ಆಲ್ರೆಡಿ ಅವರು ಸವಾಲುಗಳನ್ನ ಸ್ವೀಕಾರ ಮಾಡಿ ನಾವು ಪ್ರೂವ್ ಮಾಡಿದ್ದಾಗಿದೆ. ಇದು ಭ್ರಷ್ಟ ಸರ್ಕಾರ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪೋಷಕರು. ಇವರು ಸಮಾಜವಾದಿಗಳಲ್ಲ. ಭ್ರಷ್ಟಾಚಾರ ಮಾಡಿ ನಿಮ್ದು ಇವತ್ತು ಬೆತ್ತಲಾಗ್ತಿದ್ದೀರಾ. ಮಾಫಿಯಾ ಕೈಯಲ್ಲಿ ಬಿಜೆಪಿ ಬೆತ್ತಲಾಗ್ತಾ ಇದೆ ನಿಮ್ಮ ಭ್ರಷ್ಟಾಚಾರದ ಒಂದೊಂದು ದಿನನೂ ವರದಿ ಬರ್ತಾ ಇದೆ. ರೈಟ್ ಸರ್, ರೈಟ್. ನನ್ನ ಟೈಮ್ ಮುಗಿತು. ಥ್ಯಾಂಕ್ ಯು ಸೋ ಮಚ್ ಅಣಿಗೇರಿ ಸರ್. ಥ್ಯಾಂಕ್ ಯು. ದರ್ಶನ್ ಸರ್, ಥ್ಯಾಂಕ್ ಯು. ಇಬ್ಬರು ಕೂಡ ಧನ್ಯವಾದಗಳು. ಆದರೆ ಒಟ್ಟಾರೆ ಚುನಾವಣಾ ಕಣದಲ್ಲಿ ನಾಯಕರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋದು ಪ್ರಜ್ಞಾವಂತ ಮತದಾರರು ಇದನ್ನು ಹೇಗೆ ಕನ್ಸ್ಯೂಮ್ ಮಾಡ್ತಾರೆ, ಇದನ್ನು ಹೇಗೆ ತಗೋತಾರೆ, ಇದನ್ನು ಹೇಗೆ ಕನ್ವರ್ಟ್ ಆಗುತ್ತೆ ಮತಗಳಾಗಿ, ಅಥವಾ ಇದು ಹೇಗೆ ಮತಗಳು ಒಂದು ವೇಳೆ ಕಾಂಗ್ರೆಸ್ಗೆ ಹೋಗೋ ಮತಗಳು ಈ ಆರೋಪದ ನಂತರ ಅದು ಬಿಜೆಪಿಗೆ ಬರುತ್ತಾ, ಇವೆಲ್ಲವೂ ಮತದಾರ ಪ್ರಭು ನಿರ್ಧಾರ ಮಾಡಬೇಕು. ರಾಜ್ಯದಲ್ಲಿ 3 ಕ್ಷೇತ್ರ ಮತ್ತು ರಾಷ್ಟ್ರದಲ್ಲಿ ನಡೆಯುವಂಥ ಚುನಾವಣೆ, ಯಾರಿಗೆ ಸಿಂಹಪಾಲು, ಯಾರಿಗೆ ಮೇಲುಗೈ, ಕಾದ್ ನೋಡೋಣ. ಇದು ಇವತ್ತಿನ ಪವರ್ ಫೋಕಸ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.